ಫ್ರೆಂಡ್ಸ್ ವೆಲ್ಕಮ್ ಟು SB ಮೊಬೈಲ್ ಜೋನ್. ಇವತ್ತು ನನ್ನ ಹತ್ರ ಒಂದು ಲಾವಾದು ಮೊಬೈಲ್ ಇದೆ ಫ್ರೆಂಡ್ಸ್. ಇದು ಲಾಕ್ ಆಗಿದೆ ಫೋನು. ಇದು ಅನ್ಲಾಕ್ ಯಾವ ಥರ ಮಾಡಬೇಕಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಈಸಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೀವು ಮನೆಯಲ್ಲಿ ಆರಾಮಾಗಿ ಅನ್ಲಾಕ್ ಮಾಡ್ಕೋಬಹುದು. ನೋಡಿ, ಇದು ಲಾವಾ 408 ಅಂತ ನ್ಯೂ ಮಾಡಲು. ಇದಕ್ಕೆ ಅನ್ಲಾಕ್ ಯಾವ ಥರ ಮಾಡಬೇಕಂತ ನಿಮಗೆ ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನೋಡಿ, ಫಸ್ಟ್ ನಿಮ್ಮ ಫೋನಿಗೆ ಪವರ್ ಆಫ್ ಮಾಡಿ ಫ್ರೆಂಡ್ಸ್. ಇಲ್ಲಿಂದ ಲಾಕ್ ಚೆಕ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದಕ್ಕೆ ಪ್ಯಾಟರ್ನ್ ಲಾಕ್ ಇದೆ ಫ್ರೆಂಡ್ಸ್. ಲಾಕ್ ನನಗೆ ಗೊತ್ತಿಲ್ಲ ಏನಂತ. ಇದಕ್ಕೆ ಯಾವ ಥರ ಅನ್ಲಾಕ್ ಮಾಡಬೇಕಂತ ಈ ವಿಡಿಯೋಲಿ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದಕ್ಕೆ ಫಸ್ಟ್ ನೀವು ಪವರ್ ಆಫ್ ಮಾಡಿ, ಫೋನಿಗೆ ಸ್ವಿಚ್ ಆಫ್ ಮಾಡಿಬಿಡಿ. ನೋಡಿ, ಇದು ಪವರ್ ಆಫ್ ಆಯಿತು. ಆದಮೇಲೆ ನಿಮಗೆ ಇದು ವ್ಯಾಲ್ಯೂಮ್ ಡೌನ್ ಪ್ಲಸ್ ಪವರ್ ಕೀ ಇದೆ ಅಲ್ಲ ಫ್ರೆಂಡ್ಸ್, ಎರಡು ಸೇಮ್ ಟೈಮ್ ಕಂಟಿನ್ಯೂ ಆಗಿ ಇಷ್ಟು ಹಿಡಿದ್ಬಿಡಿ ಫ್ರೆಂಡ್ಸ್. ವ್ಯಾಲ್ಯೂಮ್ ಡೌನ್ ಮತ್ತು ಪವರ್ ಕೀ. ನೋಡಿ, ಇವಾಗ ಮೊಬೈಲ್ ಆನ್ ಆಯಿತು, ಪವರ್ ಕೀಯನ್ನು ಬಿಟ್ಬಿಡಿ ಫ್ರೆಂಡ್ಸ್. ಬಿಟ್ಟಿದ ಮೇಲೆ ಇವಾಗ ನಿಮ್ಮ ಫೋನ್ ರಿಕವರಿ ಮೂಡಲ್ಲಿ ಓಪನ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ಇವಾಗ ಓಪನ್ ಆಗ್ತಾ ಇದೆ. ಇದು ರಿಕವರಿ ಮೋಡಲ್ಲಿ ಓಪನ್ ಆಗುತ್ತೆ. ಇಷ್ಟೇ ಒಂದು 2 ಸೆಕೆಂಡ್ ಕಂಟಿನ್ಯೂ ಹಿಡ್ಕೊಂಡು ಬಿಡಿ ಸರ್ ಫ್ರೆಂಡ್ಸ್. ನೋಡಿ, ಫ್ಯಾಕ್ಟ್ರಿ ಮೋಡಲ್ಲಿ ಓಪನ್ ಆಯಿತು ಫ್ರೆಂಡ್ಸ್ ನಿಮ್ಮ ಫೋನ್. 1 ನಿಮಿಷ ವೇಟ್ ಮಾಡಿ. ನೋಡಿ, ಇವಾಗ ನಿಮ್ಮ ಹತ್ರ ಇಲ್ಲಿ ಆಪ್ಷನ್ಸ್ ಬರ್ತದೆ ಫ್ರೆಂಡ್ಸ್. ಇದು ತೆಳಗಡೆ ಮೇಲೆ ಮಾಡಬೇಕಂದ್ರೆ ಇದು ವ್ಯಾಲ್ಯೂಮ್ ಡೌನ್ ಬಟನ್ನಿಂದ ಮತ್ತು ವ್ಯಾಲ್ಯೂಮ್ ಆಫ್ ಬಟನ್ನಿಂದ ಹೈಟ್ ಡೌನ್ ಮಾಡ್ಕೋಬೋದು ಫ್ರೆಂಡ್ಸ್ ಇದಕ್ಕೆ. ಓಕೆ, ನೋಡಿ ಇವಾಗ ನೋಡಿ, ಇಲ್ಲಿ ಫ್ಯಾಕ್ಟ್ರಿ ಮೋಡ್ ಆಟೋ ಟೆಸ್ಟ್ ಅಂತ ಇದೆ ಫ್ರೆಂಡ್ಸ್. ತೆಳಗಡೆ ಬಂದರೆ ಮೆನ್ಯುರಲ್ ಟೆಸ್ಟ್ ಅಂತಿದೆ. ಆಮೇಲೆ ಬಂದರೆ ಐಟಮ್ ಟೆಸ್ಟ್ ಅಂತಿದೆ ಫ್ರೆಂಡ್ಸ್. ಮತ್ತು ಅದರ ತೆಳಗಡೆ ಬಂದರೆ ಟೆಸ್ಟ್ ರಿಪೋರ್ಟ್ ಅಂತಿದೆ. ಅದರ ತೆಳಗಡೆ ಬಂದರೆ ಡಿಬೋಗೋ ಟೆಸ್ಟ್ ಅಂತಿದೆ ಫ್ರೆಂಡ್ಸ್. ಮತ್ತು ಇಲ್ಲಿ ಕ್ಲಿಯರ್ ಸ್ಟೋರೇಜ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಫ್ರೆಂಡ್ಸ್. ಇಲ್ಲಿ ಅದರ ತೆಳಗಡೆ ಒಂದು ವರ್ಷನ್ ಅಂತಿದೆ, ಒಂದು ರಿಪೋರ್ಟ್ ಅಂತ ಒಂದಿದೆ. ನಿಮಗೆ ಕ್ಲಿಯರ್ ಸ್ಟೋರೇಜ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್. ಹಿಂಗೆ ಬಂದುಬಿಟ್ಟು ನೋಡಿ, ಕ್ಲಿಯರ್ ಸ್ಟೋರೇಜ್ ಮೇಲೆ ತಗೊಂಡೋಗಿ ಇದಕ್ಕೆ 1 2 3. ನೋಡಿ, ಕ್ಲಿಯರ್ ಸ್ಟೋರೇಜ್ ಮೇಲೆ ಬಂತು. ಇವಾಗ ನೀವು ಪವರ್ ಆನ್ ಕೀಯನ್ನು ಒಂದು ಸಲ ಫ್ರೆಶ್ ಮಾಡಿಬಿಡಿ ಫ್ರೆಂಡ್ಸ್ ಇದಕ್ಕೆ. ಇವಾಗ ಫೋನ್ ನಿಮ್ಮದು ಬಂದಾಗಿ ಚಾಲೂ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ನನ್ನ ಫೋನ್ ಆಫ್ ಆಯಿತು. ಇವಾಗ ಮತ್ತೆ ಆನ್ ಆಗುತ್ತೆ. 1-2 ನಿಮಿಷ ವೇಟ್ ಮಾಡಿ. ಇದು ಸ್ವಲ್ಪ ಸ್ಲೋ ಆಗಿ ಆನ್ ಆಗುತ್ತೆ. ಆನ್ ಆದಮೇಲೆ ಏನು ಮಾಡಬೇಕಂತ ಮುಂದಿನ ಪ್ರೊಸೆಸ್ ನಿಮಗೆ ಈಸಿಯಾಗಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ನಿಮಗೆ ಹಿಂಗೆ ವೀಡಿಯೋಸ್ ಅನ್ಲಾಕ್ ಮಾಡೋದಿದ್ದರೆ ಯಾವುದಾದ್ರೂ ಫೋನ್ ಇರಲಿ ಫ್ರೆಂಡ್ಸ್, ನನ್ನ ಚಾನಲಲ್ಲಿ ಎಲ್ಲ ವೀಡಿಯೋಸ್ ಇದೆ. ನನ್ನ ಚಾನಲ್ ಓಪನ್ ಮಾಡಿ ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಮಾಡ್ಬೋದು. ಇದು ಅನ್ಲಾಕ್ ಆಯಿತು ಫ್ರೆಂಡ್ಸ್. ನೋಡಿ, ಇವಾಗ ಸ್ಟಾರ್ಟ್ ಆಪ್ಷನ್ ಬಂದಿದೆ. ಇದೊಂದು ಸ್ಕಿಪ್ ಮಾಡ್ತೀನಿ. ಆಮೇಲೆ ಆಫ್ಲೈನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ನೆಕ್ಸ್ಟ್ 3 ಆಪ್ಷನ್ನು. ಸ್ಕಿಪ್ ಮಾಡ್ತೀನಿ ಫ್ರೆಂಡ್ಸ್. ನೋಡಿ, ಇದನ್ನು ಸ್ಕಿಪ್ ಆಯಿತು. ಈ ಥರ ಮಾಡಿ ಮಾಡ್ಬೋದು. ಬೈ ಚಾನ್ಸ್ ಅನ್ಲಾಕ್ ಆದಮೇಲೆ ಇದು ಬಂದಿಲ್ಲ ಅಂದರೆ ನೀವು ಗೂಗಲ್ ಹಾಕೊಂಡು ಬೈಪಾಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ನನ್ನ ಫ್ರೆಂಡ್ ಫೋನ್ ಈಸಿಯಾಗಿ ಓಪನ್ ಆಯಿತು ಫ್ರೆಂಡ್ಸ್. ನೋಡಿ, ಥ್ಯಾಂಕ್ ಯು ಫ್ರೆಂಡ್ಸ್, ವೆಲ್ಕಮ್.